ಏನು ಬರೀತಾ ಇದೀಯಾ ಆವಾಗಿಂದ? ನನಗೆ ನಿದ್ದೆನೇ ಬರ್ತಿಲ್ಲ. ಪ್ಲೀಸ್ ಒಂದು ಒಳ್ಳೆ ಕತೆ ಹೇಳ್ತೀಯಾ? ನನ್ನ ಫ್ರೆಂಡ್ಸ್ಗೆಲ್ಲ ಅವರ ಅಜ್ಜಿ ಒಳ್ಳೆ ಕತೆಗಳನ್ನ ಹೇಳ್ತಾರೆ. ನೀನು ತುಂಬ ಬುಕ್ಸ್ ಬರೆದಿದೆಯಲ್ಲ, ನನಗೂ ಒಂದು ಥ್ರಿಲ್ಲರ್ ಕತೆ ಹೇಳ್ತೀಯಾ? ಆಯಿತು ಪುಟ್ಟ, ನಾನು ತುಂಬ ಬುಕ್ಸ್ ಬರೆದಿದ್ದೀನಿ. ಅದರಲ್ಲಿ ನನಗೆ ಇಷ್ಟವಾಗಿರೋದು ಒಂದು ಸ್ಟೋರಿ ಹೇಳ್ತೀನಿ, ಮಾಯಂದು. ಕೇಳಿಸ್ಕೊ. ಮಾಯಾನ? ಯಾರಪ್ಪ ಅವಳು? ಈಗ ಏನು ಮಾಡ್ತಾ ಇದ್ದಾಳೆ? ನೀ ಯಾವಾಗಲೂ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇರ್ತೀಯ ಅಲ್ವಾ? ಇದೂ 4 ಜನ ಫ್ರೆಂಡ್ಸ್ದು ಸ್ಟೋರಿ. ಹೌದಾ? ಸ್ಟೋರಿ ಹೇಳಿ ಮತ್ತೆ. ಒಂದು ದೊಡ್ಡ ಅಪಾರ್ಟ್ಮೆಂಟು, ಡೋರ್ ನಂಬರ್ 104. ಅಲ್ಲಿ ಮಾಯಾ ಒಬ್ಬಳೇ ಇರ್ತಾಳೆ. ಅಲ್ಲಿ ಯಾರೂ ಹೋಗೋದಿಲ್ಲ. ಆದರೆ ಜನ ಹೇಳ್ತಾರೆ ಅಲ್ಲಿ ಏನೋ ಒಂಥರ ವಿಚಿತ್ರ ಭಯಾನಕ ಸೌಂಡ್ ಬರುತ್ತೆ ಅಂತ. ಕಿರಣ್ ಮತ್ತು ಮಾಯಾ ಒಳ್ಳೆ ಫ್ರೆಂಡ್ಸ್. ಆದರೆ ಈಗ ಅವ್ರು ಬೇರೆಯಾಗಿ ಎಷ್ಟೋ ವರ್ಷಗಳಾಗಿವೆ. ಕಿರಣ್ ತುಂಬ ವರ್ಷಗಳಿಂದ ಮಾಯನ ಅಡ್ರೆಸ್ ಹುಡುಕ್ತಾ ಇರ್ತಾನೆ. ಆಗ ನಿಶಾ ಮಾಯನ ಅಡ್ರೆಸ್ ಹುಡುಕಿ ಕೊಡ್ತಾಳೆ. ಹಲೋ, ಹೇಳು. ಅಡ್ರೆಸ್ ಸಿಗ್ತಾ? ಓಕೆ ಇರು, ಬರ್ತೀನಿ 5 ನಿಮಿಷ, ಬಂದೆ. ಓಕೆ. ಅಂದ್ರೆ ಕಿರಣ್ ಈಗ ಮಾಯಾನ ನೋಡಕ್ ಹೋಗ್ತಾನಾ? ಹಲೋ ನಿಶಾ, ನಾನು ನಿಮ್ಮನೆ ಹತ್ರ ಕಾರ್ನಲ್ಲಿದ್ದೀನಿ, ಇಲ್ಲಿಗೆ ಬಾ. ಆಯಿತು, ಓಕೆ. ಟೈಮ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಲ್ವಾ? ಇದೇ ಜಾಗದಲ್ಲಿ ನಾನು ಮತ್ತು ಮಾಯಾ ಎಷ್ಟು ಸಮಯ ಕಳೆದಿದ್ವಿ. ಆದರೆ ಈಗ ಅವಳು ನಮ್ಮ ಜೊತೆ ಇಲ್ಲ. ಅಂತೂ ಇಂತೂ ತುಂಬ ಕಷ್ಟಪಟ್ಬಿಟ್ಟು ಅವಳಿರೋ ಜಾಗ ಗೊತ್ತಾಗಿದೆ. ಯಾವಾಗ ಅವಳ ಜೊತೆ ಮಾತಾಡ್ತೀನೋ, ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಸ್ವಲ್ಪ ಹೊತ್ತಾಯಿತು ಅಷ್ಟೇ.
ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಒಂದು ಹಕ್ಕು ಕೊಟ್ರೆ ನಿನ್ನ ಗಂಟೇನು ಹೋಗ್ಬಿಡತ್ತಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಲೈಫಲ್ಲಿ ತುಂಬ ಜನ ಸಿಗ್ತಾರೆ, ಆದರೆ ನಮ್ಮ ಖುಷಿಗಾಗೋರು ಸ್ವಲ್ಪ ಜನ ಮಾತ್ರ. ಅವರೇ ನಮ್ಮ ನಿಜವಾದ ಫ್ರೆಂಡ್ಸ್. ಕಿರಣ್, ನಾನು ನಿನ್ನ ಖುಷಿನೇ ಯಾವಾಗಲೂ ಬಯಸೋದು. ಆಯ್ತು, ಅದು ಹೋಗಲಿ ಬಿಡು. ನಿನ್ನ ಅಡ್ರೆಸ್ ಸಿಕ್ತು ಅಂತ ಹೇಳ್ದಿಯಲ್ಲ, ಬಾ ಹೋಗಿ ನೋಡ್ಕೊಂಬರೋಣ. ಕಿರಣ್, ಅವಳಿಗೆ ಮದುವೆ ಆಗಿದೆ, ನಿನ್ಗಿನ್ನೂ ಅವಳ ಮೇಲೆ ಪ್ರೀತಿನಾ? ಆ ಥರ ಏನೂ ಇಲ್ಲ, ಬಾ ಹೋಗೋಣ ಬಾ. ಮಾಯ ನನಗೆ ಮಾತ್ರ ಒಳ್ಳೆ ಫ್ರೆಂಡ್ ಅಲ್ಲ, ನಿಮಗೂ ಕೂಡ ಒಳ್ಳೆ ಫ್ರೆಂಡ್, ನೆನಪಿರಲಿ. ಹೌದು ಕಿರಣ್, ನನಗೇನು ಕೇರ್ ಇಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ತಾನೇ ಅಡ್ರೆಸ್ ಕಷ್ಟಪಟ್ಟು ಹುಡುಕಿರೋದು. ಹೌದು, ಇದೆಲ್ಲ ಹೇಗಾಯಿತು ನಿಶಾ? ಮಾಯಾ ಮತ್ತು ಅವಳ ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಅವಳ ಹಸ್ಬೆಂಡು, ಅವಳ ಮಗು ಮತ್ತು ನಮ್ಮ ಫ್ರೆಂಡು ಅನು ಇದ್ಲಲ್ಲ, ಎಲ್ಲರೂ ಆನ್ ಸ್ಪಾಟ್ ಸತ್ತೋಗಿದ್ದಾರೆ. ಸೊ ಮಾಯಾ ಮಾತ್ರ ಉಳಿದಿದ್ದು ಅದರಲ್ಲಿ. ಅವಳು 2 ವರ್ಷದಿಂದ ಅದೇ ಅಪಾರ್ಟ್ಮೆಂಟಲ್ಲಿ ಒಬ್ಬಳೇ ಇದ್ದಾಳಂತೆ. ಇಷ್ಟೇ ಸಿಕ್ಕಿದ ಇನ್ಫಾರ್ಮೇಷನ್ ನನಗೆ. ಏನು ಯೋಚನೆ ಮಾಡ್ತಿದ್ಯಾ ಕಿರಣ್? ಏನೂ ಇಲ್ಲ ಬಿಡು. ಇಲ್ಲಿ ಮುಂದೆ ರೈಟ್ ತಗೋ, ಅಲ್ಲೇ ಅಪಾರ್ಟ್ಮೆಂಟ್ ಇರೋದು. ಇಲ್ಲ, ಇಲ್ಲೇ ರೈಟ್. ಆಯ್ತು, ಓಕೆ. ಪಾಪ ಮಾಯಾ, ಎಲ್ಲರೂ ಸತ್ತೋಗ್ಬಿಟ್ಟಾರ ಆಕ್ಸಿಡೆಂಟಲ್ಲಿ. ಈಗ ಅವಳು ಒಬ್ಳೇ ಅಲ್ವಾ, ಬೇಜಾರಾಗುತ್ತನ್ಸುತ್ತೆ. ಒಂದು ಟೈಮಲ್ಲಿ ಈ ವಿಧಿ ಎಲ್ಲರನ್ನೂ ಒಬ್ಬಂಟಿ ಮಾಡಿಬಿಡುತ್ತೆ. ಅನು, ನಾನು ನೀನು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲ. ಸರಿಯಾಗಿದ್ರೆ ನಾಳೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನೀನು ಮದುವೆ ಆಗೋದ್ಮೇಲೆ ನಾನು ಒಬ್ಬಳೇ ಆಗೋಗ್ತೀನಿ ಅಲ್ವಾ? ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ನಾಳೆ ನಿಂಗೂ ಮದುವೆ ಆಗುತ್ತೆ, ಒಳ್ಳೆ ಫ್ಯಾಮಿಲಿ ಸಿಗುತ್ತೆ, ಖುಷಿಯಾಗಿರ್ತೀಯಾ. ನಾನು ಮದುವೆ ಎಲ್ಲ ಆಗಲ್ಲ. ನೀನು ಮದುವೆ ಆದ್ಮೇಲೂ ನಾನು ನಿನ್ನ ಜೊತೆನೇ ಬರ್ತೀನಿ. ಅಪ್ಪ ಅಮ್ಮ ಇದ್ದರು ನನಗೆ ನೀನೇ ಅಲ್ಲ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನಿರೋ ತನಕ ನೀನು ಯಾವತ್ತೂ ಅನಾಥಳಲ್ಲ. ನೀ ನನ್ನ ತಂಗಿ, ಕುಟುಂಬ ಥರ ಕಣೆ. ಹೌದಾ? ಕೊನೆ ತನಕ ನಿನ್ನ ಜೊತೆನೇ ಇರೋಕ್ಕೆ ಅವಕಾಶ ಮಾಡಿಕೊಡ್ತೀಯಾ? ಮಾತು ಕೊಡು. ಖಂಡಿತ, ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ. ನಾನು ಸತ್ರು ನಿನ್ನ ಬಿಡಲ್ಲ, ನಿನ್ನ ಜೊತೆನೇ ಇರ್ತೀನಿ. ಕೊಟ್ಟಿರೋ ಅಡ್ರೆಸ್ ಕರೆಕ್ಟಾಗಿದೆ ಅಲ್ವಾ? ಅಡ್ರೆಸ್ ಇನ್ನೂ ಕರೆಕ್ಟಾಗೇ ಇದೆ. ಹಾಂ, ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂದರೆ ಅಡ್ರೆಸ್ ಕೊಟ್ಟಿರೋ ಗಿರಾಕಿನೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಓಕೆ. ಬಾ ಹೋಗಿ ನೋಡೋಣ. ಮುತ್ತಂತ ಕನಸು ತಾಮೂಡಿ ಬರಲಿ, ನಗುವಾಳುವ ಕಣ್ಣಲ್ಲಿಂದು ಜೋ ಜೋ ಲಾಲಿ ನಾ ಹಾಡುವೆ. ಹೇಯ್, ಬನ್ನಿ, ಒಳಗಡೆ ಬನ್ನಿ. ಓಕೆ. ಕೂತ್ಕೊಳ್ಳಿ ಇಲ್ಲೇ. ಓಕೆ. ಮಾಯಾ, ಹೇಗಿದೀಯಾ? ಹೀಗೆ ಇದೀನಲ್ಲ. ನೀನಕ್ಕೆ ಒಬ್ಬಳೇ ಇಷ್ಟು ಕತ್ಲೆ ರೂಮಲ್ಲಿರಬೇಕು? ನಮ್ಮ ಜೊತೆಗೆ ಬಾ, ಚೆನ್ನಾಗಿರ್ಬೋದಲ್ಲ. ಒಬ್ಬಳೇ ಇದ್ದೀನ ನಾನು? ಇಲ್ಲ, ಇಲ್ಲೇ ಎಲ್ಲರೂ ನನ್ನ ಜೊತೆನೇ
ಇದಾರಲ್ಲ. ಒಂದು ಲೋಟ ನೀರು ಬೇಕಿತ್ತು. ಕಿಚನ್ ಅಲ್ಲಿದೆ. ಯಾರೋ ಆಲ್ರೆಡಿ ನೀರು ಇಟ್ಬಿಟ್ಟಿದ್ದಾರೆ. ಯಾರೋ ಇಟ್ಟಿದ್ದಾರೆ, ಬಿಡಲ್ಲಿ. ಸರಿ. ಬೇಡ ಬೇಡ ಅಮ್ಮ. ಮಾಯಾ, ಹೇಗಿದ್ದೆ ನೋಡು, ಹೇಗಾಗ್ಬಿಟ್ಟಿದೀಯಾ? ಯಾರ್ದದು ಆಟ ಸಾಮಾನು, ಟಾಯ್ಸ್ ಎಲ್ಲ ಇದೆಯಲ್ಲ? ಅದಾ ನನ್ನ ಮಗಂದು. ಏನಕ್ಕೆ ಈ ಕತ್ಲೆ ಕೋಣೆಲಿದೆಯಾ? ಈ ಕತ್ಲೆ ಕೋಣೆಯಿಂದ ಫಸ್ಟು ಔಟ್ಸೈಡ್ ಬಾ. ಬೇಡ ಬೇಡ. ಕಿರಣ್ ಕಿರಣ್ ಕಿರಣ್, ಏನಾಯ್ತು? ಅಲ್ಲಿ 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 ದೆವ್ವ ದೆವ್ವ ಎಲ್ಲಿ? ದೆವ್ವ 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 ಎಲ್ಲಿ ಇದೆ, ದೆವ್ವ? ಅಲ್ಲಿ ಅಲ್ಲಿದೆ. ಏ, ಬಾ ಹೊರಡೋಣ, ಒಂದ್ ಫಸ್ಟ್ ನಿಮಿಷ ಹೊರಡೋಣ ಇರು. ಹೊರಡೋಣ. ಒಂದು ನಿಮಿಷ ಬೇಡ, ಇರು. ಫಸ್ಟ್ ಹೊರಡೋಣ ಹೊರಡೋಣ. ಮಾಯಾ, ಇಲ್ಲ ಕಿರಣ್, ಮಾಯಾ, ನಾನು ಎಲ್ಲೂ ಬರಲ್ಲ. ಹೊರಗಡೆ ಹೋಗೋಣ ಬಾ. ನಾನು ಬರಲ್ಲ ಅಂದೆ ಅಲ್ವಾ ಕಿರಣ್ ನಿಂಗೆ? ಸಾರಿ ಕಿರಣ್. ಕಿರಣ್ 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 ನಿಶಾ, ನಿಶಾ, ಕಿರಣ್ ನಿಶಾ ಎಲ್ಲಿದೀಯಾ? ನಿಶಾ ಎಲ್ಲಿದೀಯಾ? ನಿಶಾ, ನಿಶಾ, ಕಿರಣ್ ನಿಶಾ. ಕಿರಣ್ 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 ಕಿರಣ್. ನಿಶಾ, ನಿಶಾ, ಮಾಯಾ, ದಯವಿಟ್ಟು ಬಿಟ್ಬಿಡು ಅವಳನ್ನ, ಬಿಡು. ನಿಶಾ ಬಾಯ್ಲಿ. ನಿಶಾ, ನಿಶಾ. ಕಿರಣ್ 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 ಕಿರಣ್. ಬಿಡ್ತೀನ ನಾನು ನಿನ್ನ ನಿಶಾ? ನಿನ್ನಿಂದ ನನ್ನ ಫ್ಯಾಮಿಲಿ, ನನ್ನ ಮಗು, ನನ್ನ ಫ್ರೆಂಡ್ ಎಲ್ಲರನ್ನೂ ಕಳ್ಕೊಂಡೆ. ನಿನ್ನ ಸುಖಕ್ಕೋಸ್ಕರ ಇನ್ನೊಬ್ರನ್ನ ಸಾಯಿಸಿದೆಯಲ್ಲ, ಇದು ಎಷ್ಟು ಸರಿ? ತಪ್ಪು ಮಾಡಿದವ್ರಿಗೆ ಯಾವತ್ತೂ ಶಿಕ್ಷೆ ಆಗಲೇಬೇಕು. ನೀನು ಎಷ್ಟು ಜನ್ಮ ಎತ್ತು ಬಂದರೂ ನಾನು ನಿನ್ನನ್ನು ಬಿಡಲ್ಲ.
ಹೇಳಿದ್ದೆ ಅವರೆಲ್ಲರೂ ಒಳ್ಳೆ ಫ್ರೆಂಡ್ಸ್ ಅಂತ. ಮತ್ತೆ ಮಾಯಾ ಹೇಗೆ ಗೋಸ್ಟ್ ಆಗ್ಲು? ಮಾಯಾ ಕೂಡ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾಳೆ. ಆ ಆಕ್ಸಿಡೆಂಟ್ ಮಾಡಿಸಿರೋದು ನಿಶಾ. ಅದಕ್ಕೆ ಮಾಯಾ ನಿಶಾ ಮೇಲೆ ಸೇಡ್ ತೀರಿಸ್ಕೊತಾಳೆ. ಇವತ್ತಿಗೆ ಇಷ್ಟು ಸಾಕು, ಇನ್ನೊಂದು ಮಲ್ಕೋ. ನಾಳೆ ಅವಳು ಏನಕ್ಕೆ ಹಂಗೆ ಮಾಡಿದ್ಲು ಅಂತ ನಾನು ಹೇಳ್ತೀನಿ, ಆಯ್ತಾ? ಆಯ್ತು ಅಪ್ಪ, ಮತ್ತೆ ನಾಳೆ ಸ್ಟೋರಿ ಹೇಳಿ. ಎಲ್ಲ ಸ್ಟೋರಿಗೂ ಸ್ಟಾರ್ಟ್ ಆ್ಯಂಡ್ ಎಂಡ್ ಇರುತ್ತೆ. ಆದರೆ ಈ ಮಾಯಾ ಸ್ಟೋರಿಗೆ ಎಂಡ್ ಅನ್ನೋದೇ ಇಲ್ಲ. ಅವಳು ಮತ್ತೆ ಬರ್ತಾಳೆ, ಮತ್ತೆ ಬರ್ತಾಳೆ.